ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕ್ಷಮಾ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇರೋದ್ಯಾಕೆ ಸಿದ್ದರಾಮಯ್ಯ ಅತ್ಯುತ್ಸಾಹದಲ್ಲಿರೋ ಸಿದ್ದರಾಮಯ್ಯ ಹಣೆ ಬರಹ ಹೊರ ಕೆಡವಿತ ಆ ಆಂತರಿಕ ಸಮೀಕ್ಷೆ ಕರ್ನಾಟಕದಲ್ಲಿ ಜೆಡಿಎಸ್ ಗೆದ್ರೆ ಬಿಜೆಪಿ ಗೆದ್ದಂತೆ ಈ ಮಾತಿಗೆ ಶಾಕ್ ಆದ್ರ ಸಿಎಂ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮುಂದಾದ್ರೆ ಸಿದ್ದರಾಮಯ್ಯ ಹೊಸ ಸ್ಟ್ರಾಟಜಿ ಏನು ಗೊತ್ತಾ ಇದುವೇ ಈ ಹೊತ್ತಿನ ವಿಶೇಷ ಸಿದ್ದು ಖುಷಿಗೆ ಗುದ್ದು ಪ್ರತ್ಯೇಕ ಧರ್ಮ ವಿಚಾರದಿಂದ ಕಾಂಗ್ರೆಸ್ಗೆ ಆಗುವ ಲಾಭ ಆದ್ರೂ ಏನು ನಷ್ಟವಾದ್ರೂ ಏನು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಸಿದ್ದು ಪ್ರಯೋಗ ಮಾಡಿರೋ ಧರ್ಮದ ಅಸ್ತ್ರವೇ ಮತ್ತೆ ಸಿಎಂ ಕುರ್ಚಿ ಮೇಲೆ ಕೂರಿಸುತ್ತೆ ಅನ್ನೋ ಬಲವಾದ ನಂಬಿಕೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಆದ್ರೆ ಅದೊಂದು ಸಮೀಕ್ಷೆ ಸಿದ್ದರಾಮಯ್ಯ ಅವರ ನಿದ್ದೆಯನ್ನ ಕೆಡಿಸಿಬಿಟ್ಟಿದ್ಯಂತೆ ಸಾಲದು ಅನ್ನುವಂತೆ ಬಿಜೆಪಿ ಜೆಡಿಎಸ್ ಸೀಕ್ರೆಟ್ ಸ್ಟ್ರಾಟಜಿಗೆ ಹೊಸ ಭಯ ಸೃಷ್ಟಿಯಾದಂತಾಗಿದೆ ಅಸಲಿಗೆ ಗೆದ್ದೇ ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರ ಸೀಕ್ರೆಟ್ ಸ್ಟ್ರಾಟಜಿ ಆದ್ರೂ ಏನು ಅದ್ಯಾವ ಸಮೀಕ್ಷೆಯಿಂದ ಸಿದ್ದು ವಿಚಲಿತರಾಗುವಂತೆ ಮಾಡಿದೆ ಈ ಎಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ ನಲ್ಲಿ ಚುನಾವಣೆಯ ದೂರದೃಷ್ಟಿಯಿಂದಲೇ ಕಳೆದೊಂದು ವರ್ಷದ ಹಿಂದೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವನ್ನ ಮೈನ್ ಸ್ಟ್ರೀಮ್ಗೆ ತರಲಾಯಿತು ಕಾಂಗ್ರೆಸ್ ಲಿಂಗಾಯತ ಮತಗಳನ್ನ ಸೆಳೆಯೋ ಉದ್ದೇಶದಿಂದಲೇ ಈ ವಿಚಾರವನ್ನ ಮುನ್ನೆಲೆಗೆ ತಂದಿತ್ತಾದ್ರೂ ಪರ ವಿರೋಧ ವಾಗ್ವಾದ ಮತ್ತು ಸಂಘರ್ಷಗಳಿಂದ ಕುಂಟುತ್ತಾ ಸಾಗಿ ಬಂತು ಆದರೆ ಇನ್ನೇನು ಕೆಲ ದಿನಗಳಲ್ಲಿ ಚುನಾವಣಾ ದಿನಾಂಕ ಘೋಷಣೆಯಾಗುವುದರೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದನ್ನು ಮೈಮೇಲೆ ಹಾಕಿಕೊಳ್ಳೋ ಇಷ್ಟಪಡದೆ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಜೈ ಅನ್ನುವಂತೆ ಮಾಡಿ ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ದೂಡಿದ್ದಾರೆ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ಕೇಂದ್ರದ ಮೇಲೆ ಹೇರಿ ಸುಮ್ಮನಾಗುವ ಪ್ಲಾನ್ ಸಿದ್ದರಾಮಯ್ಯ ಅವರದ್ದು ಒಪ್ಪಿದರಂತೂ ಅದರ ಕ್ರೆಡಿಟ್ ಸಿದ್ದರಾಮಯ್ಯ ಅವರದ್ದೇ ಯಾರ್ ಏನಾದ್ರೂ ಹೇಳಿಕೊಳ್ಳಲಿ ಸಿದ್ದರಾಮಯ್ಯನವರಿಗೆ ಮಾತ್ರ ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಘೋಷಣೆಯಿಂದಾಗಿ ಯಾವ ಲಾಸ್ ಕೂಡ ಆಗೋದಿಲ್ವಂತೆ ನಷ್ಟಕ್ಕಿಂತ ಲಾಭವೇ ಹೆಚ್ಚು ಅನ್ನಲಾಗ್ತಾ ಇದೆ ಇವರಿಗೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಲ್ಪಸಂಖ್ಯಾತರು ದಲಿತರು ಹಾಗೂ ಹಿಂದುಳಿದ ವರ್ಗದವರಿದ್ರು ಆದ್ರೀಗ ಲಿಂಗಾಯತರು ಕೂಡ ಸಿದ್ದರಾಮಯ್ಯ ಅವರ ಜೊತೆಯಾಗಿರೋದ್ರಿಂದ ಚುನಾವಣೆ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಈ ನಿರ್ಧಾರ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇವೆ ಹಾಗಾದ್ರೆ ಪ್ರತ್ಯೇಕ ಧರ್ಮ ವಿಚಾರದಿಂದ ಕಾಂಗ್ರೆಸ್ಗೆ ಆಗುವ ಲಾಭಗಳೇನು ಅಂತ ನೋಡೋದಾದ್ರೆ ಕೈ ಧರ್ಮದಾಳದ ಲಾಭ ಈವರೆಗೂ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದ ಲಿಂಗಾಯತರು ಕಾಂಗ್ರೆಸ್ಸಿನತ್ತ ತಿರುಗಬಹುದು ಇದರಿಂದ ಮುಂಬೈ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಈ ಮೂಲಕ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಮಲ ಮುದುಡಬಹುದು ವೀರಶೈವ ಮಠಗಳಿಗೆ ಹೋಲಿಕೆ ಮಾಡಿದ್ರೆ ವಿರಕ್ತ ಮಠಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಅಲ್ಲಿನ ಮಠಾಧೀಶರು ಅನುಯಾಯಿಗಳು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬೆಂಬಲಿಸುವಂತೆ ಕರೆ ನೀಡಬಹುದು ಲಿಂಗಾಯತ ಸಮುದಾಯಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗುವುದರಿಂದ ಜನರಿಗಾಗೋ ಲಾಭಗಳನ್ನ ಮನವರಿಕೆ ಮಾಡಿಕೊಡಲು ಎಂಬಿ ಪಾಟೀಲ್ ವಿನಯ್ ಕುಲಕರ್ಣಿ ಅವರಂಥ ಆರ್ಥಿಕವಾಗಿ ಸಮರ್ಥರಾದ ನಾಯಕರನ್ನ ಹೊಂದಿರುವುದು ಕಾಂಗ್ರೆಸ್ಗೆ ಲಾಭವಾಗಲಿದೆ ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿ ವಿಚಾರವಾದ್ರೆ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಜೊತೆಗೆ ಧರ್ಮವನ್ನ ಪ್ರಮುಖ ವಿಷಯವನ್ನಾಗಿಟ್ಟುಕೊಂಡು ಬಿಜೆಪಿಯ ಧರ್ಮದ ಅಸ್ತ್ರ ಕಸಿದು ಸಂಕಷ್ಟಕ್ಕೆ ದೂಡಬಹುದು ಲಿಂಗಾಯತ ಸ್ವತಂತ್ರ ಧರ್ಮ ಶಿಫಾರಸಿಗೆ ಅಂಕಿತ ಹಾಕುವಂತೆ ಬಿಜೆಪಿ ಮೇಲೆ ಒತ್ತಡ ಹಾಕುವ ಮೂಲಕ ಪ್ರಧಾನಿ ಮೋದಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಮಹದಾಯಿ ವಿಚಾರದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿರುವ ಪ್ರಧಾನಿ ಮೋದಿ ಈಗ ಲಿಂಗಾಯತ ವಿಚಾರದಲ್ಲೂ ಗುರಿಯಾದರೆ ಮೋದಿ ಅವರನ್ನ ಲಿಂಗಾಯತ ವಿರೋಧಿಯಾಗಿ ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಲಿದೆ ಪ್ರತ್ಯೇಕ ಧರ್ಮ ವಿಚಾರವನ್ನ ಕಾಂಗ್ರೆಸ್ ಎತ್ತಿ ಹಿಡಿದು ಬಿಜೆಪಿಗೆ ಸಂಕಷ್ಟ ತಂದಿಟ್ಟಿದೆ ಅನ್ನೋದಂತೂ ನಿಜ ರಾಜ್ಯದಲ್ಲಿ ಈ ವಿಚಾರ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಚುನಾವಣೆ ಹೊತ್ತಲ್ಲೇ ಭಾರಿ ಸೌಂಡ್ ಮಾಡ್ತಿರೋ ಈ ವಿಚಾರದಲ್ಲಿ ಕಾಂಗ್ರೆಸ್ಸಿಗೆ ಬರೀ ಲಾಭವಷ್ಟೇ ಅಲ್ಲ ನಷ್ಟವೂ ಇದೆ ರಾಜಕೀಯವಾಗಿ ಬಿಜೆಪಿಯ ಮತಗಳನ್ನ ಒಡೆಯಲು ಪ್ರತ್ಯೇಕ ಧರ್ಮದ ದಾಳ ಉರುಳಿಸ್ತಾ ಇದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ತಿರುಗುಬಾಣವಾಗುವ ಕೆಲ ಸಾಧ್ಯತೆಗಳಿವೆ ಕಾಂಗ್ರೆಸ್ನ ಈ ನಡೆಯಿಂದ ಒಂದೆಡೆ ಲಾಭವಾದ್ರೆ ಒಂದೆಡೆ ನಷ್ಟವಾಗಲಿದೆ ಹಾಗಾದ್ರೆ ಪ್ರತ್ಯೇಕ ಧರ್ಮ ವಿಚಾರದಿಂದ ಕಾಂಗ್ರೆಸ್ಗೆ ನಷ್ಟ ಯಾವ ರೀತಿ ಅಂತ ನೋಡೋದಾದ್ರೆ ಕೈಗೆ ಧರ್ಮದಾಳದ ನಷ್ಟ ಲಿಂಗಾಯತ ವೀರಶೈವರನ್ನ ಪ್ರತ್ಯೇಕಿಸಿ ಹಿಂದೂ ಧರ್ಮದ ವಿಭಜನೆ ಆರೋಪ ಎದುರಾಗಬಹುದು
ಇದು ಉಳಿದ ಸಮುದಾಯಗಳ ಮತ ಧ್ರುವೀಕರಣ ನಡೆಸಲು ಬಿಜೆಪಿಗೆ ಅವಕಾಶ ಕಲ್ಪಿಸುತ್ತೆ. ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಮಾನ್ಯತೆಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಬುಟ್ಟಿಯಾದ ಮುಸ್ಲಿಂ ಸಂಪ್ರದಾಯದ ಒಂದು ಭಾಗ ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ಮತಗಳು ಕಾಂಗ್ರೆಸ್ನಿಂದ ದೂರ ಸರಿದು ಜೆಡಿಎಸ್ ಪಾಲಾಗಬಹುದು. ಪರೋಕ್ಷವಾಗಿ ಇದು ಬಿಜೆಪಿಗೆ ಲಾಭವಾಗಲಿದೆ. ವೀರಶೈವ ಮಠಗಳ ಸ್ವಾಮೀಜಿಗಳು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸುವಂತೆ ಭಕ್ತರಿಗೆ ಸಂದೇಶ ರವಾನಿಸಬಹುದು. ವೀರಶೈವ ಲಿಂಗಾಯತ ಒಟ್ಟಿಗೆ ಇರಲಿ ಅಂತ ವಾದಿಸಿದ ಜನರು ವೀರಶೈವರ ಪರ ವಾಲುವುದನ್ನ ಅಲ್ಲಗಳೆಯುವಂತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿ ಕೇಂದ್ರಿತ ವಿಚಾರಗಳು ಹಿಂದೆ ಸರಿದು ಧರ್ಮ ಕೇಂದ್ರಿತ ವಿಚಾರ ಮುನ್ನೆಲೆಗೆ ಬರಬಹುದು. ಇದರಿಂದ ಪ್ರಜಾಪ್ರಭುತ್ವದ ಆಶಯಗಳು ತೆರೆಮರೆಗೆ ಸರಿಯೋ ಸಾಧ್ಯತೆ ಇದೆ. ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಇದೇನಿದ್ರೂ ಈ ವಿಚಾರವನ್ನ ಶಿಫಾರಸು ಮಾಡುವ ಭಾರವನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕಿ ಸೇಫ್ ಝೋನ್ನಲ್ಲಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಈ ನಡೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭ ತಂದು ಕೊಡಲಿದೆ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರದ ಗದ್ದುಗೆ ಏರೋ ಕನಸು ಕಾಣ್ತಾ ಇದ್ದ ಸಿದ್ದರಾಮಯ್ಯನವರು ಈ ದಾಳದಿಂದ ಈಗಾಗಲೇ ರಾಜ್ಯ ಗೆದ್ದಿರೋ ಖುಷಿಯಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮನುಷ್ಯ ಅಂದ್ಮೇಲೆ ಒಳ್ಳೆ ಟೈಮ್ ಬರ್ತಾ ಇರುತ್ತೆ, ಕೆಟ್ಟ ಟೈಮ್ ಬರ್ತಾನೆ ಇರುತ್ತೆ. ಆದ್ರೆ ಕೆಟ್ಟ ಟೈಮ್ ಅನ್ನೋದು ಸೋನೆ ಮಳೆಯಂತೆ ಸುರಿದ್ರೆ ಅಷ್ಟಾಗಿ ಕಿರಿಕಿರಿ ಅನ್ಸಲ್ಲ. ಆದ್ರೆ ಅದೇ ಚಂಡಮಾರುತದಂತೆ ಅಪ್ಪಳಿಸಿದ್ರೆ ತುಂಬಾನೇ ಕಷ್ಟ. ಥೇಟ್ ಇಂಥದ್ದೇ ಒಂದು ಸ್ಥಿತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾದಂತಿದೆ. ಆ ಸಮೀಕ್ಷೆ ಈ ಸಲದ ಎಲೆಕ್ಷನ್ ನಲ್ಲಿ ಸಿದ್ದರಾಮಣ್ಣನ ಅಸಲಿ ಸ್ಥಿತಿ ಎಂತದ್ದು ಅನ್ನೋದನ್ನ ಹೊರಹಾಕಿದೆ. ಏನದು ಶಾಕ್ ಅಂತೀರಾ? ವಾಚ್ ದಿಸ್ ಸ್ಟೋರಿ. ಸಿದ್ದುಗೆ ಬಂದಪ್ಪಳಿಸ್ತಿವೆ ಶಾಕ್ ಮೇಲೆ ಶಾಕ್. ಗೆದ್ದೆ ಗೆಲ್ತೀನಿ ಅನ್ನೋ ಸಿಎಂ ಆದ್ರ ಅವಾಕ್. 2018ರ ಅಸೆಂಬ್ಲಿ ಚುನಾವಣೆ ಕಾವು ಕ್ಷಣ ಕ್ಷಣಕ್ಕೂ ತಾರಕ್ಕೇರ್ತಾ ಇದೆ. ಅದಕ್ಕೆ ತಕ್ಕಂತೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಿವೆ. ಚುನಾವಣೆ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ಸಿಎಂಗೆ ತಿರುಗಿ ಬಿದ್ದಿರೋದು, ಇನ್ನೊಂದೆಡೆ ರಾಜ್ಯ ಸರ್ಕಾರದ ಕಾನೂನು ವ್ಯವಸ್ಥೆ ಪಾಲನೆ ಬಗ್ಗೆ ಪ್ರಶ್ನೆ ಹಾಕುವಂತಹ ಬೆಳವಣಿಗೆಗಳು ನಡೆದವು. ಸಾಲದೆಂಬಂತೆ ಚುನಾವಣೆ ಗೆಲ್ಲೋಕೆ ಬಿಜೆಪಿ ವಿರುದ್ಧ ಸಿದ್ದು ಬಿಟ್ಟ ಅಸ್ತ್ರ ಅಂದ್ರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಅಸ್ತ್ರ ಕೊನೆಗೆ ಸಿದ್ದರಾಮಣ್ಣ ವಿರುದ್ಧ ಬಂಡಾಯ ಏಳುವಂತೆ ಸ್ಥಿತಿ ನಿರ್ಮಾಣ ಮಾಡಿದೆ. ಇಷ್ಟೇ ಶಾಕ್ಗಳಿಗೆ ಕಿರಿಕಿರಿ ಮುಗಿಯುತ್ತವೆ ಅಂದುಕೊಂಡ ಸಿದ್ದರಾಮಯ್ಯಗೆ ಇದೀಗ ಮತ್ತೊಂದು ಅರಗಿಸಿಕೊಳ್ಳಲಾಗದ ಶಾಕ್ ತಟ್ಟಿದೆಯಂತೆ. ಬಂಡಾಯದ ಬಿಸಿ ಬೆನ್ನಲ್ಲೇ ಸಿದ್ದುಗೆ ಬಡಿತ ಬರಸಿಡಿಲು. ಆ ಆಂತರಿಕ ಸಮೀಕ್ಷೆಯಿಂದ ಸಿದ್ದು ಹಣೆಬರಹ ಬಯಲು. ಬಂಡಾಯದ ಮಹಾಸುಳಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಶಾಕ್ ಸಿಕ್ಕಂತಾಗಿದೆ. ಆ ಶಾಕ್ಗೆ ಕಾರಣ ಅದೊಂದು ಆಂತರಿಕ ಸಮೀಕ್ಷೆ. ಹೌದು, ಇಷ್ಟು ದಿನ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ಗೆ ಅಧಿಕಾರ ಸಿಗೋಕೆ ಸಾಧ್ಯವೇ ಇಲ್ಲ, ಏನಿದ್ರೂ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನೋದನ್ನ ಸಿದ್ದರಾಮಣ್ಣ ಸಾರಿ ಸಾರಿ ಹೇಳ್ಕೊಳ್ತಿದ್ರು. ಆದ್ರೆ ಇದೀಗ ಹೊರಬಿದ್ದಿರುವ ಅದೊಂದು ಸಮೀಕ್ಷೆ ಬರೀ ದಿಗಿಲು ಮಾತ್ರವಲ್ಲದೆ ಸಿದ್ದರಾಮಯ್ಯರ ಗೆಲುವಿನ ಹಣೆ ಬರಹವನ್ನೇ ಹೊರಕೆಡವಿದೆ.
ಸಮೀಕ್ಷೆ ಹೊರಹಾಕ್ತು ಸಿದ್ದರಾಮಣ್ಣನ ಅಸಲಿ ಸ್ಟೇಟಸ್. ರಾಜ್ಯದಲ್ಲಿ ಅದ್ಯಾವುದೇ ಭಾಗದಲ್ಲಿ ಕಾಂಗ್ರೆಸ್ ಸಮಾವೇಶಗಳನ್ನ ನಡೆಸಿದ್ರು ಅಲ್ಲೆಲ್ಲ ಸಿದ್ದರಾಮಯ್ಯ ಜನರ ಒಲವು ನಮ್ಮ ಕಡೆ ಇದೆ, ನಾವು ಮಾಡಿರೋ ಅಭಿವೃದ್ಧಿ ಕಾರ್ಯದ ಮುಂದೆ ಬಿಜೆಪಿ ಜೆಡಿಎಸ್ ಆಟ ನಡೆಯೋದೇ ಇಲ್ಲ, ಹೀಗೆ ಸಾಕಷ್ಟು ರೀತಿಯ ಆತ್ಮವಿಶ್ವಾಸದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾಲೆ ವಿಪಕ್ಷಗಳ ಎದೆ ನಡಗಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಇದೀಗ ಅವರ ಎದೆ ನಡಗಿಸೋ ಮಟ್ಟಿಗಿನ ಅಸಲಿ ಸ್ಟೇಟಸ್ ರಿಪೋರ್ಟ್ ಒಂದು ಆಂತರಿಕ ಸಮೀಕ್ಷೆ ಬಯಲು ಮಾಡಿದೆ. ಸ್ವಂತ ಬಲದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಡೌಟ್. ರಾಜ್ಯದಲ್ಲಿ ಕುಸಿದಿದೆಯಾ ಸಿದ್ದು ಸರ್ಕಾರದ ಸ್ಟ್ರೆಂತ್? ಕಾಂಗ್ರೆಸ್ ಹೈಕಮಾಂಡ್ಗೆ ಸಲ್ಲಿಕೆಯಾಗಿರೋ ಆಂತರಿಕ ಸಮೀಕ್ಷೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿಗರ ನಿದ್ದೆಗೆಡುವಂತೆ ಮಾಡಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾವ ಪಕ್ಷದ ಸಹಾಯವಿಲ್ಲದೆ ಸ್ವಂತ ಶಕ್ತಿ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀನಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ದ ಸಿಎಂಗೆ ನುಂಗಲಾರದ ತುಪ್ಪದಂತ ವರದಿ ಶಾಕ್ ಕೊಟ್ಟಿದೆ. ಈ ಹಿಂದೆ ನಡೆಸಿದ್ದ ಅನೇಕ ಸಮೀಕ್ಷೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲುವಾಗಲಿದೆ ಅನ್ನೋ ಸೂಚನೆಗಳು ನೀಡಿದ್ವು. ಆದ್ರೆ ಆ ಎಲ್ಲ ಸಮೀಕ್ಷೆಗಳ ನಂತರದಲ್ಲಿ ಹೊರಬಿದ್ದಿರುವ ಈ ಆಂತರಿಕ ಸಮೀಕ್ಷೆ ಹೇಳೋದೇ ಬೇರೆ ಕಥೆ. ಅದರ ಪ್ರಕಾರ ಈ ಸಲದ ಎಲೆಕ್ಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸ್ವಂತ ಬಲದ ಮೇಲೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದೇ ಡೌಟ್ ಅನ್ನೋ ಅಂಶಗಳನ್ನ ಸ್ಫೋಟಿಸಿದೆ. ಆಂತರಿಕ ಸಮೀಕ್ಷೆ ಮಾಡಿಸಿದ್ದು ಅದ್ಯಾವ ಕಾರಣಕ್ಕೆ? ರಾಜ್ಯ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ವಿಘ್ನಗಳು ಎದುರಾಗ್ತಿವೆ. ಒಂದರ ಮೇಲೊಂದು ಕಿರಿಕಿರಿಗಳು ಶುರುವಾಗಿವೆ. ಸಿದ್ದರಾಮಯ್ಯ ತೆಗೆದುಕೊಳ್ತಾ ಇರೋ ಕೆಲ ನಿರ್ಧಾರಗಳು ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಮಾತ್ರವಲ್ಲದೆ ಸ್ವಪಕ್ಷೀಯರಲ್ಲೇ ಅಸಮಾಧಾನ ಹೆಪ್ಪುಗಟ್ಟುವಂತೆ ಮಾಡಿದೆ. ಇದರಿಂದ ಕೆಲ ತಿಂಗಳುಗಳಿಂದಲೂ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಸಿದ್ದು ಸರ್ಕಾರದ ಸ್ಥಿತಿಗತಿಗಳ ಕುರಿತಾಗಿ ವರದಿಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲಿ ಫೆಬ್ರವರಿ ಕೊನೆ ವಾರದಲ್ಲಿ ಹೈಕಮಾಂಡ್ಗೆ ಸಲ್ಲಿಕೆಯಾಗಿದೆ ಎನ್ನಲಾದ ಸಮೀಕ್ಷೆ ವರದಿಯಿಂದ ಈ ಸತ್ಯ ಹೊರಬಿದ್ದಿದೆ. ಆ ಆಂತರಿಕ ಸಮೀಕ್ಷೆಯ ಹೈಲೈಟ್ ಅಂದ್ರೆ ಚುನಾವಣೆ ಮುನ್ನವೇ ಕಾಂಗ್ರೆಸ್ ಅದೆಷ್ಟು ಕ್ಷೇತ್ರಗಳನ್ನ ಕಳೆದುಕೊಳ್ಳಲಿದೆ, ಜೊತೆಗೆ ಅದ್ಯಾವ ಸ್ಥಾನಮಾನ ಮಾತ್ರ ಸಿದ್ದು ಸರ್ಕಾರ ಪಡೆದುಕೊಳ್ಳಲಿದೆ ಅನ್ನೋ ಶಾಕಿಂಗ್ ಸಂಗತಿಯನ್ನ ಇದು ಒಳಗೊಂಡಿದ್ದು ಸಿದ್ದರಾಮಣ್ಣನ ನಿದ್ದೆ ಕದ್ದಂತಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಜ್ಯ ವಿಧಾನಸಭೆಯಲ್ಲಿ 122 ಸ್ಥಾನಗಳನ್ನು ಹೊಂದಿದೆ ಕಾಂಗ್ರೆಸ್. ಸಮೀಕ್ಷೆ ಪ್ರಕಾರ ಎಷ್ಟು ಸ್ಥಾನಗಳು ಆಗ್ತವೆ ಕೈಯಿಂದ ಮಿಸ್? ರಾಜ್ಯದ 224 ವಿಧಾನಸಭಾ ಸ್ಥಾನಗಳಲ್ಲಿ ಸದ್ಯ ಕಾಂಗ್ರೆಸ್ ಹೊಂದಿರುವುದು ಬರೋಬ್ಬರಿ 122 ಸ್ಥಾನಗಳನ್ನ. ಇದೇ ಸ್ಥಾನಗಳನ್ನ ಈ ಬಾರಿಯೂ ಕಾಯ್ದಿರಿಸಿಕೊಂಡು ಮತ್ತಷ್ಟು ಸ್ಥಾನಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡು ಸ್ವತಂತ್ರ ಪಕ್ಷವಾಗಿ ಗೆಲ್ಲೋದು ಕಾಂಗ್ರೆಸ್ ನಿರೀಕ್ಷೆ. ಆದ್ರೆ ಆಂತರಿಕ ಸಮೀಕ್ಷೆ ಕಳೆದ ಬಾರಿ ಗಳಿಸಿದಷ್ಟು ಸ್ಥಾನಗಳನ್ನ ಈ ಬಾರಿ ಗಳಿಸೋದು ಕಷ್ಟ ಸಾಧ್ಯ ಅಂತ ಹೇಳಿಕೊಂಡಿದೆ. ಸಿದ್ದುಗೆ ಕಾಡ್ತಿದೆ 122 - 15 ಎಷ್ಟು ಅನ್ನೋ ದಿಗಿಲು. ಈ ಬಾರಿ ಕಾಂಗ್ರೆಸ್ ಗಳಿಸೋದು 100 ಅಥವಾ 105 ಸ್ಥಾನಗಳು.
ಸ್ಕೈ ಆಂತರಿಕ ಸಮೀಕ್ಷೆ ರಿಪೋರ್ಟ್. ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ 100ರಿಂದ 105 ಸ್ಥಾನಗಳನ್ನು ಗಳಿಸಬಹುದು. ಈಗಿರುವ 122 ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು. ಕಳೆದ ಚುನಾವಣೆಗಿಂತ ಈ ಬಾರಿ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಅಗ್ನಿ ಪರೀಕ್ಷೆ ತಂದೊಡ್ಡುವ ಎಲ್ಲಾ ಸಾಧ್ಯತೆಗಳಿವೆ. ಕರ್ನಾಟಕದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅನ್ನೋ ಸಿದ್ದರಾಮಯ್ಯರ ಕನಸು ಕಮರಬಹುದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಬೇಕು ಅಂದ್ರೆ ಅನ್ಯ ಪಕ್ಷಗಳನ್ನ ಅವಲಂಬಿಸಲೇಬೇಕಾದ ಸ್ಥಿತಿ ಎದುರಾಗಲಿದೆ ಅನ್ನೋ ಭವಿಷ್ಯವನ್ನ ಆಂತರಿಕ ಸಮೀಕ್ಷೆ ನುಡಿದಿದೆಯಂತೆ. ಚುನಾವಣೆಗಿನ್ನೂ 2 ತಿಂಗಳುಗಳು ಬಾಕಿ ಇರುವಾಗಲೇ ಇಂತಹದ್ದೊಂದು ಸ್ಫೋಟಕ ಸತ್ಯ ಆಂತರಿಕ ಸಮೀಕ್ಷೆಯಿಂದ ಹೊರಬಿದ್ದಿದ್ದು ಸಿಎಂಗೆ ಮಾತ್ರವಲ್ಲದೆ ಕೈ ನಾಯಕರಿಗೆ ಶಾಕ್ ಮೇಲೆ ಶಾಕ್ ನೀಡಿದಂತಾಗಿದೆ. ಸಮೀಕ್ಷೆಯಲ್ಲಿ ಹೊರಹೊಮ್ಮಿದೆ ಮತ್ತೊಂದು ಸತ್ಯ. ಈ ಕಾರಣಕ್ಕೇನೆ ಭಯಗ್ರಸ್ತರಾಗ್ತಿದ್ದಾರಾ ಸಿದ್ದರಾಮಯ್ಯ? ಬೆಂಕಿ ಚಂಡಿನಂತೆ ಗುಡುಕ್ತಿರೋ ಸಿದ್ದರಾಮಯ್ಯರನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಇತ್ತೀಚೆಗೆ ಕೊಂಚ ಮಂಕಾಗ್ತಿರುವಂತೆ ಕಾಣಿಸ್ತಿದ್ದಾರೆ. ಚುನಾವಣಾ ಗೆಲುವಿಗೆ ಸಿದ್ದರಾಮಯ್ಯ ಬಲವಾಗಿ ನಂಬಿರುವಂತಹ ಅಹಿಂದ ವರ್ಗದ ಮತಗಳು ಕೈ ತಪ್ಪಿ ಹೋಗಲಿವೆಯಾ ಅನ್ನೋ ಭಯ ಕೂಡ ಕಾಡ್ತಿರುವಂತಿದೆ. ಹೀಗೊಂದು ಭಯ ಸಿದ್ದು ಮಹಾರಾಜ್ಗೆ ಮೂಡ್ತಿರೋದಕ್ಕೆ ಮೂಲ ಕಾರಣ ಇದೇ ಆಂತರಿಕ ಸಮೀಕ್ಷಾ ವರದಿಯಂತೆ. ಆಂತರಿಕ ವರದಿಯಲ್ಲಿನ ಸತ್ಯಾಂಶ ಸಿದ್ದರಾಮಯ್ಯಗೆ ತಿಳಿದಿದ್ದೇ ಅಹಿಂದ ವೋಟ್ ಬ್ಯಾಂಕ್ ಮಿಸ್ ಆಗೋ ದಿಗಿಲು ಒಳಗೊಳಗೆ ಮತ್ತಷ್ಟು ಹೆಚ್ಚಾಗೋಕೆ ಕಾರಣವಾಗಿದೆಯಂತೆ. ಆಂತರಿಕ ಸಮೀಕ್ಷೆ ಸಿದ್ದುಗೆ ನೀಡಿದ್ಯಾ ಖಡಕ್ ವಾರ್ನಿಂಗ್? ಆಂತರಿಕ ಸಮೀಕ್ಷೆ ಕೇವಲ ಕಾಂಗ್ರೆಸ್ ಪಡೆಯಲಿರೋ ಸ್ಥಾನಗಳ ಬಗ್ಗೆ ಮಾತ್ರವೇ ಭವಿಷ್ಯ ನುಡಿದಿಲ್ಲ. ಪಕ್ಷದ ವರ್ಚಸ್ಸು ಪ್ರಮುಖವಾಗಿರೋದ್ರಿಂದ ರಾಜ್ಯ ಕಾಂಗ್ರೆಸ್ಗೆ ಮತ್ತಷ್ಟು ಎಚ್ಚರಿಕೆಗಳನ್ನು ನೀಡಿದೆ. ಎಲೆಕ್ಷನ್ ರಿಸಲ್ಟ್ ಮೇಲೆ ಪ್ರಭಾವ ಬೀರಲಿರೋ ಅಂಶಗಳ ಬಗ್ಗೆನೂ ಖಡಕ್ ವಾರ್ನಿಂಗ್ ಅನ್ನ ಸಮೀಕ್ಷೆ ಸಿಎಂಗೆ ನೀಡಿದ್ಯಂತೆ. ಮಾತು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡಿ ಅಂತಿದೆ ಸಮೀಕ್ಷೆ. ಸಮೀಕ್ಷೆ ದಿಟ್ಟುವಾದ್ರೆ ಹುಸಿಯಾಗುತ್ತಾ ಸಿದ್ದು ಮಹಾರಾಜ್ ನಿರೀಕ್ಷೆ? ಎಲ್ಲೇ ಹೋಗ್ಲಿ ಸಿದ್ದು ಒಳ್ಳೆ ಹೈ ವೋಲ್ಟೇಜ್ ಲೈನ್ ತರ ಸ್ಟ್ರಾಂಗ್ ಆಗಿ ಮಾತನಾಡ್ತಿದ್ದಾರೆ. ಇದರಿಂದ ಜನರು ನನ್ನನ್ನೇ ಮತ್ತೊಮ್ಮೆ ಸಿಎಂ ಮಾಡ್ಬಿಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸಿದ್ದರಾಮಯ್ಯ. ಆದರೆ ಹೈಕಮಾಂಡ್ ಪ್ರತ್ಯೇಕವಾಗಿ ಈ ಹಿಂದೆ ಮಾಡಿಸಿದ್ದ ಸಮೀಕ್ಷೆಗಳಿಗಿಂತ ಇತ್ತೀಚಿನ ಸಮೀಕ್ಷೆ ಮಾತ್ರ ನುಂಗಲಾರದ ತುತ್ತಾದಂತಾಗಿದೆ. ಸಮೀಕ್ಷೆ ನುಡಿದಿರೋ ಭವಿಷ್ಯವನ್ನ ನೋಡಿದ್ರೆ ಮಾತು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡಿ ಅನ್ನೋ ಎಚ್ಚರಿಕೆಯನ್ನ ನೀಡಿದಂತಿದೆ. ಜೊತೆಗೆ ನಾನೇ ನೆಕ್ಸ್ಟ್ ಸಿಎಂ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿರೋದನ್ನ ಬಿಟ್ಟು ಸೂಕ್ತ ಕಾರ್ಯತಂತ್ರ ರೂಪಿಸಿ ಅನ್ಯ ಪಕ್ಷಗಳಿಂದ ಸೋಲನುಭವಿಸದಂತೆ ನೋಡ್ಕೊಳ್ಳಿ ಅನ್ನೋ ವಾರ್ನಿಂಗ್ ನೀಡಿದೆಯಂತೆ ಆಂತರಿಕ ಸಮೀಕ್ಷೆ. ಆಂತರಿಕ ಸಮೀಕ್ಷೆಯ ಖಡಕ್ ವಾರ್ನಿಂಗ್. ಕಳೆದ ಬಾರಿ ಉತ್ತಮ ಗೆಲುವು ಸಾಧಿಸಿರೋ ಕ್ಷೇತ್ರಗಳನ್ನ ಯಾವುದೇ ಕಾರಣಕ್ಕೂ ಉಡಾಫೆ ಮಾಡುವಂತಿಲ್ಲ. ಬೆಂಗಳೂರು ಮತ್ತು ಕರಾವಳಿ ಭಾಗಗಳಲ್ಲಿ ಬಿಜೆಪಿ ಹೆಚ್ಚಿನ ಆಸಕ್ತಿ ಕೇಂದ್ರೀಕರಿಸಿದೆ. ಹೀಗಾಗಿ ಆ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪರಿಣಾಮಕಾರಿ ಪ್ರಚಾರ ನಡೆಸಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಲ್ಲಿ ಶ್ರಮ ಪಡಬೇಕು. ಜೊತೆಗೆ ಕಾಂಗ್ರೆಸ್ ಬಗ್ಗೆ ಇರೋ ಅಸಮಾಧಾನವನ್ನ ತಣ್ಣಗಾಗಿಸೋ ಕೆಲಸ ನಡೆಯಬೇಕು. ರಾಜ್ಯದಲ್ಲಿ ರಾಹುಲ್ ಗಾಂಧಿಯ ರೋಡ್ ಶೋ ಹಾಗೂ ಸಭೆಗಳಲ್ಲಿ ಪಾಲ್ಗೊಂಡ ಜನಸಮೂಹವನ್ನ ಮತಗಳನ್ನಾಗಿಸೋ ಕಾರ್ಯ ಮತ್ತಷ್ಟು ಚುರುಕಾಗಬೇಕು. ಚುನಾವಣೆ ಸನ್ನಿಹವಾಗ್ತಿರೋದ್ರಿಂದ ಪಕ್ಷದೊಳಗೆ ಯಾವುದೇ ಕಾರಣಕ್ಕೂ ಭಿನ್ನಮತ ಸ್ಫೋಟಿಸದಂತೆ ಕಟ್ಟೆಚ್ಚರ ವಹಿಸಬೇಕು. ರಾಜ್ಯದ ಪ್ರತಿ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವಿಗಾಗಿ ಎಲ್ಲಾ ನಾಯಕರು ಒಗ್ಗಟ್ಟು ಪ್ರದರ್ಶಿಸಬೇಕು. ಇದೇ ವಾತಾವರಣ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿದ್ದರೆ ತುಂಬಾನೇ ಕಷ್ಟವಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆಂತರಿಕ ಸಮೀಕ್ಷೆ ನೀಡಿದ ಸೂಚನೆಯನ್ನ ನೆಗ್ಲೆಕ್ಟ್ ಮಾಡಬಾರದು ಅಂತಲೂ ಹೈಕಮಾಂಡ್ನಿಂದ ಸಿದ್ದುಗೆ ಖಡಕ್ ಆದೇಶಗಳು ಬಂದಿವೆಯಂತೆ.
ಸಮೀಕ್ಷೆಯಿಂದ ಸಿದ್ದುಗೆ ಸಂಕಟ, ಬಿಜೆಪಿ ಜೆಡಿಎಸ್ಗೆ ಹಬ್ಬದೂಟನ. ಚುನಾವಣೆ ಸನ್ನಿಹದಲ್ಲೇ ಬಿಜೆಪಿ ಜೆಡಿಎಸ್ ಪಕ್ಷಗಳ ಬಾಯಿಗೆ ಸಿಹಿ ಹಾಕುವಂತಹ ವಿಚಾರವೊಂದು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ನೀಡಿದಂತಾಗಿದೆ. ಬಿಎಸ್ವೈ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ ಅವರ ಅಪ್ಪನಾಣೆ ಸಿಎಂ ಆಗಲ್ಲ ಅಂತ ಹರಿಹಾಯ್ದಿದ್ದ ಸಿದ್ದರಾಮಯ್ಯಗೀಗ ಸಂಕಷ್ಟ ಹೆಚ್ಚಿದಂತಾಗಿದೆ. ಸಿದ್ದು ಸರ್ಕಾರದ ಬಗೆಗಿನ ಮತ್ತಷ್ಟು ಸ್ಫೋಟಕ ಸತ್ಯಗಳು ಸಮೀಕ್ಷೆಯಿಂದ ಹೊರಬಿದ್ದಿದ್ದು ಸಿದ್ದುಗೆ ಜ್ವರ ತರಿಸಿದಂತಾಗಿದೆ. ಕರ್ನಾಟಕ ದಂಗಲ್ನಲ್ಲಿ ಜೆಡಿಎಸ್ ಗೆದ್ರೆ ಬಿಜೆಪಿ ಗೆದ್ದಂತೆ ಅಂತ ಹೊರಬಿದ್ದಿರೋ ಇದೊಂದು ಮಾತು ಸಿದ್ದುಗೆ ಮರ್ಮಾಘಾತವನ್ನ ಕೊಟ್ಟಂತಾಗಿದೆ. ಇದರಿಂದ ಸಿದ್ದರಾಮಯ್ಯ ವಿರುದ್ಧ ಗೌಡ್ರು ಮೋದಿ ಸೇರಿ ಖೆಡ್ಡ ತೋಡೋಕೆ ಮುಂದಾದ್ರ ಅನ್ನೋ ಅನುಮಾನ ಉಂಟಾಗಿದೆ. ಅಸಲಿಗೆ ಜೆಡಿಎಸ್ ಗೆದ್ರೆ ಬಿಜೆಪಿ ಗೆದ್ದಂತೆ ಅನ್ನೋ ಮಾತು ಶಾಕ್ ಆಗಿದ್ದೇಕೆ ಸಿದ್ದರಾಮಯ್ಯ ಅವರಿಗೆ? ಈ ಮಾತನ್ನ ಹೇಳಿದ್ದಾದ್ರೂ ಯಾರು? ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಜೆಡಿಎಸ್ ಗೆದ್ದರೆ ಬಿಜೆಪಿ ಗೆದ್ದಂತೆ. ಈ ಮಾತು ಕೇಳಿ ಸಿದ್ದುಗೆ ಅಚ್ಚರಿಯಾಯಿತೆ. ಚುನಾವಣೆ ಸನಿಹವಾಗ್ತಾ ಇದ್ದಂತೆ ರಾಜ್ಯ ರಾಜಕೀಯ ವಲಯದಲ್ಲಿ ಕಂಡು ಕೇಳರಿಯದ ಬೆಳವಣಿಗೆಗಳು ನಡೀತಿವೆ. ಮತಗಳನ್ನ ಸೆಳೆಯೋಕಾಗಿ ಒಂದ್ ಕಡೆ ಸಿದ್ದರಾಮಯ್ಯರಿಂದ ಧರ್ಮ ಯುದ್ಧ ನಡೀತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಕಾಂಗ್ರೆಸ್ ಹಣಿಯೋ ತಂತ್ರಗಳು ನಡೀತಾಲೇ ಇವೆ. ಬಿಜೆಪಿನ ಗೆಲ್ಲೋಕೆ ನಾವು ಬಿಡಲ್ಲ ಅಂತ ಸಿದ್ದರಾಮಯ್ಯ ಘರ್ಜಿಸ್ತಾ ಇದ್ರೆ, ನಾವೇನು ಕಡ್ಲೆಪುರಿ ತಿನ್ಕೊಂಡು ಕೂರ್ತೀವ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದೆ. ಈಗಾಗಲೇ ಬಿಜೆಪಿ ಚುನಾವಣಾ ಕಣಕ್ಕಿಳಿಸೋ ಅಭ್ಯರ್ಥಿ ಫೈನಲ್ ಲಿಸ್ಟ್ ರೆಡಿ ಮಾಡಿಕೊಂಡು ರಾಮನವಮಿಗಾಗಿ ಕಾದು ಕೂತಿದೆ. ನಾವು ಲಿಸ್ಟ್ ಫೈನಲ್ ಮಾಡಿ ನಮ್ಮ ಅಭ್ಯರ್ಥಿಗಳ ಬಲ ತೋರಿಸ್ತೀವಿ ಅಂತ ಸಿದ್ದು ಕೂಡ ಭರದ ಸಿದ್ಧತೆಗಳನ್ನ ನಡೆಸುತ್ತಿದ್ದಾರೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳ ಚುನಾವಣಾ ತಂತ್ರಗಳಿಗೆ ಸೆಡ್ಡು ಹೊಡೆಯೋಕೆ ಕುಮಾರಣ್ಣ ಕೂಡ ಅಪಾರ ಅಭಿಮಾನಿಗಳ ಬಳಗವಿರೋ ಸ್ಟಾರ್ಗಳನ್ನ ರಾಜ್ಯಕ್ಕೆ ಕರೆತಂದು ಪ್ರಚಾರ ನಡೆಸಿ ಮತಗಿಟ್ಟಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಸಿದ್ದು ಮಣಿಸಲು ಒಳಗೊಳಗೆ ಒಂದಾದ್ರ ಮೋದಿ ಗೌಡ್ರು. ಜೆಡಿಎಸ್ ಗೆದ್ರೆ ಬಿಜೆಪಿ ಗೆದ್ದಂತೆ, ಏನಿದರ ಅಸಲಿ ಗುಟ್ಟು? ಜೆಡಿಎಸ್ನ ಕಡೆ ನೋಡಿದ್ರೆ ಬಿಜೆಪಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಆದ್ರೆ ಇದೀಗ ಜೆಡಿಎಸ್ ಮತ್ತು ಬಿಜೆಪಿ ಚುನಾವಣಾ ನಡೆ ಬಗ್ಗೆ ಅನುಮಾನ ಸೃಷ್ಟಿಸೋ ಅಂಶವೊಂದು ಹೊರಬಿದ್ದಿದೆ. ಅದೇನೆಂದ್ರೆ ಜೆಡಿಎಸ್ ಗೆದ್ದರೆ ಬಿಜೆಪಿ ಗೆದ್ದಂತೆ ಅನ್ನೋ ಮಾತು. ಈಗಾಗಲೇ ಸಿದ್ದರಾಮಯ್ಯ ಧರ್ಮ ಸಂಕಟಕ್ಕೆ ಸಿಲುಕಿ ಹೇಗಪ್ಪ ಪಾರಾಗೋದು ಅನ್ನೋ ಯೋಚನೆಯಲ್ಲಿರಬೇಕಾದ್ರೆ ಈ ಗ್ಯಾಪ್ ಅಲ್ಲೇ ಬಿಜೆಪಿ ಜೆಡಿಎಸ್ ಬಗ್ಗೆ ಇಂಥದ್ದೊಂದು ಮಾತು ಕೇಳಿ ಬಂದಿರೋದು ಸಿದ್ದರಾಮಯ್ಯರಿಗೂ ಅಚ್ಚರಿ ಹುಟ್ಟು ಹಾಕಿದೆ. ಇನ್ನು ಈ ಮಾತಿನ ಒಳಾರ್ಥ ಕೇಳಿದ್ರೆ ದೇವೇಗೌಡರು ಏನಾದ್ರೂ ಗುಪ್ತಾಗೆ ಮೋದಿಗೆ ಬೆಂಬಲ ಸೂಚಿಸಿದ್ರ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಅಸಲಿಗೆ ಜೆಡಿಎಸ್ ಗೆದ್ದರೆ ಬಿಜೆಪಿ ಗೆದ್ದಂತೆ ಅನ್ನೋ ಮಾತನ್ನ ಹೇಳಿದ್ಯಾರು ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಇದರ ಒಳಾರ್ಥವೇನು ಅನ್ನೋದನ್ನ ತಿಳಿಯಲೇಬೇಕಿದೆ. ಹಾಗಾದ್ರೆ ಏನದು ಅಂತೀರಾ? ಈ ಪ್ಲಾನ್ ವರ್ಕ್ ಆದ್ರೆ ಸಿದ್ದು ಬಲ ಕಡಿಮೆಯಾದಂತೆ.
ಹೌದು, ರಾಜ್ಯದಲ್ಲಿ ಬೃಹತ್ ಮತ ಬ್ಯಾಂಕ್ಗಳನ್ನೊಂದಿರುವ ಪ್ರಮುಖ ಜಿಲ್ಲೆಗಳಲ್ಲಿ ಜೆಡಿಎಸ್ ತನ್ನದೇ ಆದ ವರ್ಚಸ್ಸು ಕಾಯ್ದಿರಿಸಿಕೊಂಡಿದೆ. ಆ ಜಿಲ್ಲೆಗಳಲ್ಲೆಲ್ಲ ಜೆಡಿಎಸ್ ಗೆದ್ದರೆ ಪರೋಕ್ಷವಾಗಿ ಬಿಜೆಪಿ ಗೆದ್ದ ಹಾಗೆ ಅಂತ ಹೇಳಲಾಗ್ತಿದೆ. ಆ ಜಿಲ್ಲೆಗಳಾದ್ರೂ ಯಾವುವು ಅನ್ನೋದನ್ನ ನೋಡೋದಾದ್ರೆ ಜೆಡಿಎಸ್ ಗೆದ್ದರೆ ಅದ್ ಹೇಗೆ ಬಿಜೆಪಿ ಗೆದ್ದಂತೆ. ರಾಜ್ಯದ ದೊಡ್ಡ ಜಿಲ್ಲೆಗಳಾದ ಹಳೆ ಮೈಸೂರು ಭಾಗ, ರಾಮನಗರ, ಮಂಡ್ಯ, ಹಾಸನ ಜಿಲ್ಲೆಗಳಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಉತ್ತಮ ಪ್ರಾಬಲ್ಯ ಹೊಂದಿದೆ. ಈ ಭಾಗದ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಜಯ ಸಾಧಿಸುವ ಕಡೆಗಳಲ್ಲಿ ಬಿಜೆಪಿ ಪಕ್ಷ ನಿರ್ಲಿಪ್ತ ಧೋರಣೆ ಅನುಸರಿಸಿದ್ರೆ ಸೂಕ್ತ. ಜೆಡಿಎಸ್ ಅಭ್ಯರ್ಥಿಗಳು ಗೆದ್ದಷ್ಟು ಕಾಂಗ್ರೆಸ್ ಸೋಲಿನ ಸಂಖ್ಯೆ ಹೆಚ್ಚಳವಾಗುತ್ತೆ. ಇನ್ನು ಮುಸ್ಲಿಂ ಮತಗಳನ್ನ ಛಿದ್ರಗೊಳಿಸೋ ಸಾಮರ್ಥ್ಯ ಹೊಂದಿರೋ ಪಕ್ಷಗಳೊಂದಿಗೆ ಜೆಡಿಎಸ್ ಮೈತ್ರಿಗೆ ಮುಂದಾದ್ರೆ ಅದರ ಬಗ್ಗೆ ಬಿಜೆಪಿ ಟೀಕೆ ಮಾಡಬಾರದು. ಇದರ ತೀರ್ಮಾನವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಡದೆ ವರಿಷ್ಠರೇ ಕೈಗೊಳ್ಳಬೇಕು. ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡಿದ್ದೆ ಆದ್ರೆ ಜೆಡಿಎಸ್ನ ಗೆಲುವು ಪರೋಕ್ಷವಾಗಿ ಬಿಜೆಪಿಗೆ ಗೆಲುವು ತಂದುಕೊಟ್ಟಂತೆ. ಜೊತೆಗೆ ಮುಸ್ಲಿಂ ಮತಗಳು ಒಡೆದು ಹೋದಷ್ಟು ಬಿಜೆಪಿ ಗೆಲುವಿಗೆ ಅನುಕೂಲಕರ ವಾತಾವರಣ ನಿರ್ಮಾಣಗೊಳ್ಳಲಿದೆ. ಅದೊಮ್ಮೆ ಹಳೆ ಮೈಸೂರು ಭಾಗದಲ್ಲಿ ಈ ಸೂತ್ರ ಅನುಸರಿಸಿದ್ರೆ ಕಾಂಗ್ರೆಸ್ನ ಬಲ ಮತ್ತಷ್ಟು ವೃದ್ಧಿಯಾಗುತ್ತೆ ಅನ್ನೋ ಎಚ್ಚರಿಕೆ ಬಿಜೆಪಿಗೆ ನೀಡಲಾಗಿದೆ. ಮೋದಿ ಗೌಡ್ರ ಮಧ್ಯೆ ನಡೆದಿದೆಯಾ ಇಂಥದ್ದೊಂದು ಕಮಿಟ್ಮೆಂಟ್? ಅಸಲಿಗೆ ಯಾರು ನೀಡಿದ್ದಾರೆ ಗೊತ್ತಾ ಈ ಸ್ಟೇಟ್ಮೆಂಟ್? ಜೆಡಿಎಸ್ ಮತ್ತು ಬಿಜೆಪಿ ಬಗ್ಗೆ ಇಷ್ಟೆಲ್ಲಾ ಮಾತುಗಳನ್ನ ಕೇಳಿದ್ಮೇಲೆ ಹೀಗಂತ ಯಾರು ಹೇಳಿದ್ರು ಅನ್ನೋ ಕುತೂಹಲ ಹೆಚ್ಚುತ್ತೆ. ಜೆಡಿಎಸ್ ಬಗ್ಗೆ ನಿರ್ಲಿಪ್ತ ಧೋರಣೆ ತೋರಿಸಬೇಕು ಅನ್ನೋ ಮಾತು ಕೇಳಿದ್ದಾದ್ರೂ ಯಾರು ಅನ್ನೋ ಅನುಮಾನ ಕಾಡುತ್ತೆ. ಹಾಗಂತ ಈ ಮಾತನ್ನ ದೇವೇಗೌಡರಾಗ್ಲಿ ಅಥವಾ ಮೋದಿ ಆಗಲಿ ಮಾತನಾಡಿಕೊಂಡಿದ್ದಲ್ಲ. ಬದಲಿಗೆ ಮೋದಿ ರಾಜ್ಯ ಸಮೀಕ್ಷೆಗಾಗಿ ಕೇಂದ್ರದಿಂದ ಕರ್ನಾಟಕಕ್ಕೆ ಕಳುಹಿಸಲಾಗಿದ್ದ ತಂಡವೊಂದು ಈ ವರದಿಯನ್ನ ನೀಡಿದೆ. ಬಿಜೆಪಿ ರಾಜ್ಯದಲ್ಲಿ ಗೆಲ್ಲಬೇಕಾದ್ರೆ ಯಾವ ಮಾರ್ಗಗಳನ್ನ ಅನುಸರಿಸಬೇಕಿದೆ ಅನ್ನೋದರ ಸರ್ವೆ ಮಾಡಿದ ಕೇಂದ್ರ ತಂಡ ಜೆಡಿಎಸ್ನೊಂದಿಗೆ ಈ ತಂತ್ರ ಪಾಲಿಸಿದ್ರೆ ಕಾಂಗ್ರೆಸ್ಸಿನ ಶಕ್ತಿ ಕುಂದಲಿದೆ ಅಂತ ಹೇಳಿಕೊಂಡಿದೆ. ಆದ್ರೆ 19 ಟಾಸ್ಕ್ಗಳನ್ನ ನಡೆಸಿ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸಿರೋ ಮೋದಿ ಅದ್ಯಾಕೆ ಕೇಂದ್ರ ತಂಡದಿಂದ ಇಂತಹದೊಂದು ಸಮೀಕ್ಷೆ ನಡೆಸಿದ್ರು ಅನ್ನೋ ಕುತೂಹಲ ಹೆಚ್ಚಿಸಿದೆ. ಹಾಗಾದ್ರೆ ಮೋದಿ ಶಾ ತಯಾರು ಮಾಡಿರೋ ಚುನಾವಣಾ ಅಭ್ಯರ್ಥಿಗಳು ಗೆಲ್ಲಲ್ಲ ಅನ್ನೋ ಅನುಮಾನವೇನಾದ್ರೂ ಮೋದಿಗೆ ಮೂಡಿದೆಯಾ ಅನ್ನೋ ಅನುಮಾನ ಸೃಷ್ಟಿಸಿದೆ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಳ್ಳಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೊಮ್ಮೆ ಬಿಜೆಪಿ ಜೆಡಿಎಸ್ ಕಮಿಟ್ಮೆಂಟ್ಗೇನಾದ್ರೂ ಮುಂದಾದ್ರೆ ಸಿದ್ದರಾಮಯ್ಯ ಹೊಸ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಎನ್ನಲಾಗ್ತಿದೆ. ಏನದು ಪ್ಲಾನ್ ಅಂತೀರಾ? ಓವರ್ ಟು ಸ್ಟೋರಿ. ಕಾಂಗ್ರೆಸ್ಗೆ ಬಹುಮತ ಸಿಗದಿದ್ರೆ ಸಿಎಂ ಬಿ ಟೀಂ ಪ್ರಯೋಗ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುಂದಾದರೆ ಸಿದ್ದು ಮಾಸ್ಟರ್ ಪ್ಲಾನ್. ಹೌದು, ಈಗಲೂ ನಾವೇ ಸರ್ಕಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳೋದಕ್ಕೆ ಕಾರಣ ಇದೇ ಬಿ ಟೀಂ. ಈಗಾಗಲೇ ಸಿದ್ದರಾಮಯ್ಯನವರ ತಂತ್ರಗಾರಿಕೆಯಿಂದ ಜೆಡಿಎಸ್ ಒಡೆದು ಹೋಗಿದೆ. 7 ಶಾಸಕರು ನಿಧಾನವಾಗಿ ಕೈ ಹಿಡಿತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಆಟ ಇಷ್ಟಕ್ಕೆ ನಿಂತಿಲ್ಲ. ಚುನಾವಣೆಯ ನಂತರ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಬರಬಹುದು ಅನ್ನೋ ಚಿಂತನೆಯನ್ನು ಸಿದ್ದು ಮಾಡಿದ್ದಾರೆ. ಈಗಾಗಲೇ ಸಮೀಕ್ಷೆಗಳೆಲ್ಲ ಯಾವ ಪಕ್ಷಕ್ಕೂ ಅಧಿಕ ಸೀಟುಗಳು ಬರಲ್ಲ ಅನ್ನೋದನ್ನು ಹೇಳ್ತಿವೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದನ್ನೇ ಹೇಳಿದೆ. ಹೀಗಾಗಿ ಮೈತ್ರಿ ಮಾಡಿಕೊಳ್ಳಬೇಕಾದ ಸ್ಥಿತಿ ಬಂದರೆ ಜೆಡಿಎಸ್ ಸಿದ್ದು ಜೊತೆ ಕೈ ಜೋಡಿಸೋದಕ್ಕೆ ಸುತಾರಾಮ್ ಒಪ್ಪಲ್ಲ. ಸಾಧ್ಯತೆ ಇರೋದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಷಯದಲ್ಲಿ ಮಾತ್ರ.
ಒಂದು ವೇಳೆ ಇಂಥ ಸ್ಥಿತಿ ಬಂದರೆ ಆಗ ಈ ಬಿ ಟೀಮ್ ಅಸ್ತ್ರವನ್ನ ಸಿದ್ದು ಪ್ರಯೋಗಿಸಲಿದ್ದಾರಂತೆ. ಸಿದ್ದು ಬಿ ಟೀಮ್ ಅಸ್ತ್ರ. ಈಗಾಗಲೇ 6-7 ಶಾಸಕರನ್ನ ಕಾಂಗ್ರೆಸ್ನತ್ತ ಸೆಳೆದಿರುವ ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿ ಇನ್ನೂ 8ರಿಂದ 10 JDS ಶಾಸಕರಿದ್ದಾರಂತೆ. ಒಂದು ವೇಳೆ ಯಾವ ಪಕ್ಷಕ್ಕೂ ಪೂರ್ಣ ಬಹುಮತ ಸಿಗದೆ ಹೋದರೆ ಬಿಜೆಪಿ JDS ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾದರೆ ಈ ಸಂದರ್ಭದಲ್ಲಿ ಬಿ ಟೀಮ್ ಅನ್ನ ಸೆಳೆಯಲಿದ್ದಾರಂತೆ ಸಿದ್ದರಾಮಯ್ಯ. JDSನ ಆ ಶಾಸಕರನ್ನ ಸೆಳೆದು ಸರ್ಕಾರ ರಚಿಸುವ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಇದೇ ಸಿದ್ದರಾಮಯ್ಯನವರ ಬಿ ಟೀಮ್ ಅಸ್ತ್ರ. ಒಂದು ವೇಳೆ ಚುನಾವಣೆಗೂ ಪೂರ್ವ ಮಾಡಿಕೊಂಡಿರುವ ಯಾವ ಸ್ಟ್ರಾಟಜಿಗಳು ಕೂಡ ವರ್ಕೌಟ್ ಆಗದೆ ಹೋದರೆ ಇಂಥದ್ದೊಂದು ದಾಳ ಉರುಳಿಸೋದಕ್ಕೆ ಸಿದ್ದು ಸಜ್ಜಾಗಿದ್ದಾರಂತೆ. ಈಗಾಗಲೇ ಹಾಸನದಲ್ಲೇ JDS ಪಕ್ಷವನ್ನ ನಿರ್ನಾಮ ಮಾಡಲು ಪಣತೊಟ್ಟಿರುವ ಸಿದ್ದು ಆಡಿಯೋ ವೈರಲ್ ಆಗಿದೆ. ಸಿದ್ದರಾಮಯ್ಯ ಉದ್ದೇಶ ಗೌಡ್ರ ಪಕ್ಷವನ್ನ ಮುಗಿಸೋದು ಅನ್ನೋದು ಸ್ಪಷ್ಟವಾಗಿದೆ. ಗೌಡ್ರು ಕೂಡ ಸಿದ್ದರಾಮಯ್ಯನವರಿಗೆ ಮೈಸೂರಿನಲ್ಲೇ ಬಹಿರಂಗವಾಗಿ ತೊಡೆತಟ್ಟಿದ್ದಾರೆ. ಇವೆಲ್ಲ ತೆರೆ ಮೇಲಿನ ಯುದ್ಧವಾದರೆ ತೆರೆ ಹಿಂದೆ ನಡೆಯೋ ತಂತ್ರಗಾರಿಕೆನೇ ಬೇರೆ. ಚುನಾವಣೋತ್ತರ ಮೈತ್ರಿಯನ್ನ ತಡೆದು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪಿಸಲು ಸಿದ್ದರಾಮಯ್ಯ ಈಗಾಗಲೇ ಕಾರ್ಯತಂತ್ರ ಹೆಣೆದಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಈ ಸಂಗತಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಗಮನಕ್ಕೂ ಬಂದಿದೆ ಎನ್ನಲಾಗ್ತಾ ಇದೆ. ಇದನ್ನು ತಡೆಯೋದಕ್ಕೆ ಈಗಾಗಲೇ ಗೌಡ್ರು ಕೂಡ ತಮ್ಮದೇ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಂಡ ರಾಜಕೀಯ ದ್ವೇಷಗಳ ಇತಿಹಾಸದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಣ್ಣ ಮತ್ತು ಗೌಡ್ರ ನಡುವಿನ ವೈರತ್ವ ಮುಂಚೂಣಿಯಲ್ಲಿ ಗುರುತಿಸಲ್ಪಡುತ್ತೆ ಅನಿಸುತ್ತೆ. ಯಾಕಂದರೆ ಈ ಬಾರಿಯ ಚುನಾವಣೆ ಹತ್ತಿರ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಅಕ್ಷರಶಃ ತೊಡೆತಟ್ಟಿದ್ದಾರೆ. ಹೇಗಾದರೂ ಮಾಡಿ ಗೌಡ್ರ ಫ್ಯಾಮಿಲಿಯನ್ನು ಮುಗಿಸಲೇಬೇಕು, ಸರಿಯಾಗಿಯೇ ಬುದ್ಧಿ ಕಲಿಸಬೇಕು ಅಂತ ನಾನಾ ರಣತಂತ್ರಗಳನ್ನು ಹೆಣೆಯುತ್ತಲೇ ಇದ್ದಾರೆ. ದೇವೇಗೌಡರ ಮಕ್ಕಳು ಗೆದ್ದಿದ್ದು ಸಾಕು ಅನ್ನೋ ಸಿದ್ದರಾಮಯ್ಯನವರ ಆಡಿಯೋವನ್ನು ಇಡೀ ರಾಜ್ಯವೇ ಕೇಳಿಸಿಕೊಂಡಿದೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದು ಈಗ ನೇರವಾಗಿ JDSನ ಮತಬುಟ್ಟಿಗೆ ಕೈ ಹಾಕಿದ್ದಾರೆ. JDS ವಿರುದ್ಧ ಮತ್ತೊಂದು ದಾಳ ರೆಡಿ ಮಾಡಿರುವ ಸಿಎಂ. JDS BSP ಮೈತ್ರಿ ಮುರಿಯಲು ಸಿದ್ದು ಸಂಚು. ಇದು ಸಿದ್ದರಾಮಯ್ಯನವರ ಮತ್ತೊಂದು ದಾಳ. ಯಾವ ಕಾರಣಕ್ಕೂ JDS ಪಕ್ಷಕ್ಕೆ ಉಸಿರಾಡಲು ಅವಕಾಶ ಕೊಡಬಾರದು ಅಂತ ಸಿದ್ದರಾಮಯ್ಯನವರು ತಮ್ಮ ಬತ್ತಳಿಕೆಯಲ್ಲಿ ನಾನಾ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. 6-7 JDS ಶಾಸಕರನ್ನ ತಮ್ಮ ಪಕ್ಷದತ್ತ ಸೆಳೆದು ಪಕ್ಷ ಒಡೆದ ನಂತರ ಈಗ ಮತಗಳನ್ನು ಒಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಉತ್ತರ ಪ್ರದೇಶದ BSP ನಾಯಕಿ ಮಾಯಾವತಿ ಅವರನ್ನೇ ಸೆಳೆಯೋದಕ್ಕೆ ಮುಂದಾಗಿದ್ದಾರಂತೆ. ನಿಮಗೆ ಗೊತ್ತಿರಬಹುದು, ರಾಜ್ಯದಲ್ಲಿ ಈಗಾಗಲೇ JDS ಉತ್ತರ ಪ್ರದೇಶದ BSP ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದೆ. ಈ ಮೂಲಕ ದಲಿತ ಮತಗಳನ್ನು ಸೆಳೆಯೋದು ಮಾತ್ರವಲ್ಲದೆ ಇಬ್ಬಾಗವಾಗದಂತೆ ತಂತ್ರ ರೂಪಿಸಿದ್ದಾರೆ. ದೇವೇಗೌಡರ ಈ ನಡೆಯಿಂದ JDSಗೆ ಹೆಚ್ಚಿನ ಮತಗಳು ಬರಬಹುದು ಹಾಗೂ ಇದು ಕಾಂಗ್ರೆಸ್ಗೆ ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಸಿದ್ದರಾಮಯ್ಯ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ. BSP ನಾಯಕಿ ಮಾಯಾವತಿಯನ್ನ ತನ್ನತ್ತ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ BSP ಅಭ್ಯರ್ಥಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಇದಕ್ಕೆ ಕಾರಣ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ. ಗೋರಖ್ಪುರದಲ್ಲಿ BSP SP ಜೊತೆಗೂಡಿ ಬಿಜೆಪಿಯನ್ನು ಸೋಲಿಸಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ಳಲೆಂದೇ ಅಮಿತ್ ಶಾ ರಾಜ್ಯಸಭಾ ಚುನಾವಣೆಯಲ್ಲಿ BSPಯನ್ನು ತನ್ನ ಚಾಣಾಕ್ಷ ತಂತ್ರದಿಂದ ಸೋಲಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ತನ್ನ ಅಭ್ಯರ್ಥಿಗೆ ಸೋಲುಂಟಾಗಿರೋದ್ರಿಂದ ಮಾಯಾವತಿ ಕನಲ್ಲಿ ಕೆಂಡವಾಗಿದ್ದಾರಂತೆ. ಮಾಯಾವತಿಯವರ ಈ ಆಕ್ರೋಶವನ್ನೇ ದಾಳವನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರಂತೆ.
ಸಿದ್ದು ಪ್ಲಾನ್. ಬಿಜೆಪಿ ವಿರುದ್ಧ ಸದ್ಯ ಕೋಪಗೊಂಡಿರುವ ಮಾಯಾವತಿ ಬಳಿಗೆ ಸಿದ್ದರಾಮಯ್ಯ ತಮ್ಮ ದೂತರನ್ನ ಕಳುಹಿಸಲಿದ್ದಾರಂತೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ ನೀವು ಮೈತ್ರಿ ಮಾಡಿಕೊಂಡಿದ್ದೀರಿ, ಆದರೆ ಜೆಡಿಎಸ್ ಬಿಜೆಪಿ ಜೊತೆ ಚುನಾವಣೋತ್ತರ ಸಖ್ಯಕ್ಕೆ ಯತ್ನಿಸುತ್ತಿದೆ. ಆದ್ದರಿಂದ ನೀವು ಮೈತ್ರಿ ಮುರಿದುಕೊಂಡು ತಟಸ್ಥವಾಗಿದ್ದು ಬಿಡಿ, ದಲಿತರಿಗೆ ಕಾಂಗ್ರೆಸ್ ಪರ ನಿಲ್ಲಿ ಅಂತ ಒಳಗೊಳಗೆ ಸಂದೇಶ ರವಾನಿಸಿ. ಹೀಗಂತ ಸಂದೇಶ ರವಾನಿಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ರಾಜ್ಯದಲ್ಲಿ ಸಂಭವಿಸಬಹುದಾದ ಚುನಾವಣೋತ್ತರ ಮೈತ್ರಿ ಬಗ್ಗೆ ಹೇಳಿ ಜೆಡಿಎಸ್ನಿಂದ ಬಿಎಸ್ಪಿಯನ್ನ ದೂರ ಮಾಡುವುದು ಸಿದ್ದು ಪ್ಲಾನ್. ಜೊತೆಗೆ ದಲಿತ ಮತಗಳು ಜೆಡಿಎಸ್ ಕಡೆಗೆ ಹೋಗದಂತೆ ತಡೆದು ಕಾಂಗ್ರೆಸ್ಗೆ ಬಿದ್ದರೆ ಆಗ ಗೆಲ್ಲಲು ಕಷ್ಟ ಸಾಧ್ಯವಾಗಿರುವ 45 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರಂತೆ. ಜೆಡಿಎಸ್ನ 10 ಶಾಸಕರನ್ನ ಸೆಳೆಯಬೇಕು, ಬಿಎಸ್ಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಹೀಗೆ ಯೋಜನೆಗಳನ್ನು ಹಾಕಿಕೊಂಡಿರುವ ಸಿದ್ದರಾಮಯ್ಯನವರು ಈ ಬಾರಿ ಚುನಾವಣೆಯಲ್ಲಿ ಮಾಸ್ಟರ್ ಗೇಮ್ ಅನ್ನೇ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸಲದ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇರುವಂತ ಸಿದ್ದರಾಮಯ್ಯ ಅವರ ಮುಂದೆ ಸರಣಿ ಸವಾಲುಗಳಿವೆ. ಇವೆಲ್ಲವನ್ನ ಮೆಟ್ಟಿ ನಿಂತು ತಮ್ಮ ಅತ್ಯುತ್ಸಾಹವನ್ನ ಮುಂದುವರಿಸ್ತಾರ ಅಥವಾ ವಿಪಕ್ಷಗಳ ಖೆಡ್ಡಾಕ್ಕೆ ಬಿದ್ದು ಸೋಲನ್ನ ಅನುಭವಿಸ್ತಾರ? ಇದಕ್ಕೆ ಚುನಾವಣಾ ಫಲಿತಾಂಶವೇ ಉತ್ತರ ನೀಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.